ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ದಿವ್ಯಾ ರವಿ ರಿಷಿಕಾ ಲಾಗ್. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡಿ ತೋರಿಸ್ತೀನಿ. ಈಗ ನಾನು ಕ್ಯಾರೆಟ್ ಮತ್ತು ಆಲೂಗಡ್ಡೆ, ಬೀನ್ಸು, ಟೊಮೆಟೊ ಇಷ್ಟು ತಗೊಂಡಿದ್ದೇನೆ. ಇವಾಗ ಒಂದು ಮಿಕ್ಸ್ ಜಾರಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಹಾಕಿದ್ದೇನೆ. ಇದು ರೆಡ್ ಆಗಿದೆ ಮೆಣಸು ಸ್ವಲ್ಪ. ಮತ್ತು ಇದು ಪುದೀನ ಸೊಪ್ಪು ಹಾಕಿದ್ದೇನೆ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಜಿಂಜರ್ ಹಾಕಿದ್ದೇನೆ. ಇವಾಗ ಇದು ಪೇಸ್ಟ್ ಆಗಿದೆ ನೋಡಿ. ಇದಕ್ಕೆ ನೀರು ಹಾಕಿಲ್ಲ, ಆದರೆ ಹಾಗೆಯೇ ಪೇಸ್ಟ್ ಮಾಡಿದ್ದು. ಇವಾಗ ಒಂದು ಕುಕ್ಕರ್ ಇಟ್ಟು ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪ ಹಾಕಿದರೆ ಪಲಾವ್ ಚೆನ್ನಾಗಿ ಬರುತ್ತೆ. ಅದರೊಟ್ಟಿಗೆ ನಾವು ಎಣ್ಣೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸನ್ಫ್ಲವರ್ ಆಯಿಲ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಡಿಗೆಗೆ ಸನ್ಫ್ಲವರ್ ಆಯಿಲ್ನೇ ಯೂಸ್ ಮಾಡೋದು. ಇವಾಗ ನಾನು ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು ಇದೆಲ್ಲ ಹಾಕಿದ್ದೇನೆ. ಸೋಂಪು ಅಂತ ಹೇಳ್ತೀವಲ್ಲ, ಅದು ಬಿರಿಯಾನಿಗೆಲ್ಲ ಹಾಕ್ತೀವಿ, ಅದು ಹಾಕಿದೆ. ಮತ್ತು ಏಲಕ್ಕಿ ಮತ್ತು ಸ್ವಲ್ಪ ಕ್ಯಾಶ್ಯೂ ನಟ್ಟನ್ನು ಹಾಕಿದ್ದೇನೆ. ಕ್ಯಾಶ್ಯೂ ನಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪಲಾವ್ ಸಹ ನೋಡಲಿಕ್ಕೆ ಸಹ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಕ್ಯಾಶ್ಯೂ ನಟ್ ಆ್ಯಡ್ ಮಾಡಿದ್ದೇನೆ. ಈಗ ನಾನು 2 ಆನಿಯನ್ ತಗೊಂಡಿದ್ದೇನೆ. ಆನಿಯನ್ ಈಗ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆವಾಗಲೇ ನಮಗೆ ಅದರ ಸ್ಮೆಲ್ ಬರೋದು ಜಾಸ್ತಿ. ಈಗ ಆನಿಯನ್ ಫ್ರೈ ಆಗ್ತಾಯಿದೆ ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ, ಅದನ್ನು ನಾವು ಈಗ ಆ್ಯಡ್ ಮಾಡ್ಕೋಬೇಕು. ಈಗ ಟೊಮೆಟೊ ಹಾಕಿದ ನಂತರ ನಾವು ಸ್ವಲ್ಪ ಹೊತ್ತಾದಮೇಲೆ ಟೊಮೆಟೊ ಫ್ರೈ ಆಗ್ತಾ ಇರಬೇಕು. ಸ್ವಲ್ಪ ಇದು ಎಣ್ಣೆ ಒಟ್ಟಿಗೆ ಟೊಮೆಟೊ ಇದಾದಾಗ ಚೆನ್ನಾಗಿರುತ್ತೆ. ಅಂದರೆ ತುಂಬ ಬೇಯಿಸ್ಬೇಕು ಅಂತ ಇಲ್ಲ, ಆದರೆ ಇವಾಗ ನಾವು ಆ್ಯಡ್ ಮಾಡಬೇಕಲ್ವಾ ತರಕಾರಿ ವೆಜಿಟೇಬಲ್ಸ್ ಎಲ್ಲ. ಇವಾಗ ನಾನು ಬಟಾಣಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇಷ್ಟು ತಗೊಂಡಿದ್ದೇನೆ. ತರಕಾರಿ ತುಂಬ ಹಾಕಿದರೆ ಚೆನ್ನಾಗಿರುತ್ತೆ ಪಲಾವು. ಇವಾಗ ಇದು ಸ್ವಲ್ಪ ಬೇಯಬೇಕು ಎಣ್ಣೆ ಒಟ್ಟಿಗೆ. ಆವಾಗ ನಮಗೆ ಆ ತರಕಾರಿದು ಟೇಸ್ಟ್ ಬರೋದು. ಇವಾಗ ಸ್ವಲ್ಪ ಬೆಂದ ನಂತರ ಕುದಿ ಬರ್ತಾ ಇದೆ ನೋಡಿ. ಆವಾಗ ನಾವು ಪೇಸ್ಟ್ ಮಾಡಿಕೊಂಡಿದ್ವಲ್ಲ ಪುದೀನ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಇದನ್ನೆಲ್ಲ ನಾವೀಗ ಇದಕ್ಕೆ ಹಾಕಬೇಕು. ಅಂದರೆ ಇದರಲ್ಲಿ ನಾವು ಫ್ರೈ ಮಾಡಬೇಕು ಫಸ್ಟು ಮಸಾಲಾನ. ಆಗ ಫ್ರೈ ಮಾಡಿದಾಗ ಈಗ ನಾವು ಉಪ್ಪು ಆ್ಯಡ್ ಮಾಡಿಕೊಂಡೆ. 1.5 ಟೀ ಸ್ಪೂನಷ್ಟು ನಾನು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ನಾವು ಉಪ್ಪು ನೋಡ್ಕೊಂಡು ಹಾಕಬೇಕು. ಇವಾಗ ಮಸಾಲ ನಾವೀಗ ಹಾಕಿದ್ರಿಂದ ಮಸಾಲ ಚೆನ್ನಾಗಿ ಎಣ್ಣೊಟ್ಟಿಗೆ ಫ್ರೈ ಆದಾಗ ಅದರದ್ದು ಹಸಿ ವಾಸನೆ ಬರಲ್ಲ. ಈಗ ನಾನು 1 ಟೀ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೊಂಡಿದ್ದೇನೆ. ಈಗ ನಾವು ಇದನ್ನು ಫ್ರೈ ಮಾಡಿದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಕೊತ್ತಂಬರಿ ಪೌಡ್ರನ್ನ ಹಾಕಿದ್ದೇನೆ. ಕೆಲವು ಸಲ ಹೇಳುವಾಗ ಮಿಸ್ಟೇಕ್ ಆಗುತ್ತೆ, ಕ್ಷಮಿಸಿ ನಮ್ಮನ್ನು. ಇವಾಗ ಇದು ಚೆನ್ನಾಗಿ ಮಸಾಲ ಫ್ರೈ ಆಗಬೇಕು. ಆವಾಗ ನಮಗೆ ಅದರ ಹಸಿ ವಾಸನೆ ಎಲ್ಲ ಹೋಗ್ತದಲ್ವ, ಆಗ ಚೆನ್ನಾಗಿರುತ್ತೆ. ಈಗ ನಾನು 3 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ. 6 ಲೋಟ ನೀರು ಹಾಕಿದ್ದೇನೆ. ಸೋನಾ ಮಸೂರಿ ರೈಸು. ಇವಾಗ ಇದು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ನಾವು ನೀರಲ್ಲಿ ಅಕ್ಕಿನ ನೆನೆಸಿಟ್ಟರೆ ಚೆನ್ನಾಗಿರುತ್ತೆ. ಅಕ್ಕಿ ಬಿಡಿ ಬಿಡಿಯಾಗಿ ಬರುತ್ತೆ. ಒಂದು 15 ಮಿನಿಟ್ಸು ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ ಅಕ್ಕಿನ. ಇವಾಗ ಇದು ಮಸಾಲೆ ಒಟ್ಟಿಗೆಲ್ಲ ತರಕಾರಿ ವೆಜಿಟೇಬಲ್ ಒಟ್ಟಿಗೆಲ್ಲ ಈ ಥರ ಮಿಶ್ರ ಮಾಡಬೇಕು. ಆಮೇಲೆ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಈಗ ಈ ಥರ ಮಾಡೋದ್ರಿಂದ ಎಲ್ಲ ವೆಜಿಟೇಬಲ್ ಎಲ್ಲ ಅಕ್ಕಿ ಒಟ್ಟಿಗೆ ಎಲ್ಲ ಚೆನ್ನಾಗಿ ಬೇಯ್ತದೆ. ಇದು ಉಪ್ಪೆಲ್ಲ ಸರಿಯಾಗಿ ಇಟ್ಕೊಳ್ತದೆ ಇದು. ಇವಾಗ ಒಂಚೂರು ಕುದಿ ಬಂದಮೇಲೆ ನಾವು ಈಗ ಮಿಕ್ಸಿಯಲ್ಲಿ ಸ್ವಲ್ಪ ಇದಿತ್ತಲ್ಲ ಅದರ ನೀರನ್ನೇ ನಾನು ಯೂಸ್ ಮಾಡಿಕೊಂಡೆ. 6 ಲೋಟ ನೀರು ಹಾಕಿದ್ದೇನೆ. ಇವಾಗ ಇದು ಆಯಿತು ನೋಡಿ ನೀರು ಹಾಕಿ. ಇವಾಗ ನಾನು ಇದನ್ನು ಕುಕ್ಕರ್ ಮುಚ್ಚಬೇಕು. ಬಾಯಿ ಮುಚ್ಚಿ ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು, ಬೇಯ್ತದೆ.
ಈಗ ಕುಕ್ಕರಲ್ಲಿ ಆಗ್ತಾಯಿದೆ. ಈಗ ಇದು ಆಗಿದೆ ನೋಡಿ. 15 ಮಿನಿಟ್ಸ್ ನಂತರ ನಾನು ತೆಗೆದು ನೋಡಿದಾಗ ನೋಡಿ ಎಷ್ಟು ಚಂದ ಬಂದಿದೆ ಅಂತೇಳಿ. ಇವಾಗ ನಾನು ಅದಕ್ಕೆ ಮೊಸರು ಬಜ್ಜಿ ಈಗ ನಾನು 1/2 ಲೀಟರ್ ಮೊಸರು ತಗೊಂಡಿದ್ದೇನೆ. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ದಾಳಿಂಬೆ ಇಷ್ಟು ತಗೊಂಡಿದ್ದೇನೆ. ಈಗ ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ನಾನು 1 ಟೊಮೆಟೊ ತಗೊಂಡಿದ್ದೇನೆ. ಈರುಳ್ಳಿ ಹಾಕಿದ್ದೇನೆ. ಇವಾಗ ಇದಕ್ಕೆ ದಾಳಿಂಬೆ ಹಾಕಿದ್ದೇನೆ. ದಾಳಿಂಬೆ ಹಾಕಿದ್ರಿಂದ ಅದೊಂಥರ ಸ್ವೀಟಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗಾಗಿ ನಾನು ದಾಳಿಂಬೆ ಹಾಕ್ತೀನಿ. ಒಮ್ಮೊಮ್ಮೆ ಕ್ಯಾರೆಟು ಹಾಕ್ಬೋದು, ನಿಮ್ಮ ಹತ್ರ ಕ್ಯಾರೆಟ್ ಇದ್ದರೆ. ಕ್ಯಾರೆಟ್ ಹಾಕಿದರೂ ಸೂಪರ್ ಇರುತ್ತೆ. ನಂತರ ಕ್ಯಾರೆಟ್ ಮತ್ತು ಕುಕುಂಬರ್ ಇರಲಿಲ್ಲ. ಮತ್ತು ಒಂದು ಸಣ್ಣ ಅದು ಚಿಕ್ಕ ಚಿಕ್ಕ ಪೀಸಾಗಿ ನಾನು ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಗ್ರೀನ್ ಚಿಲ್ಲಿ ಹಾಕೋದ್ರಿಂದ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ, ಸ್ವೀಟು, ಉಪ್ಪು ಸೇರಿ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ಕ್ಯಾರೆಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇವಾಗ ಇದು ಆಯಿತು ನೋಡಿ. ಇದೀಗ ಆಗ್ತಾ ಇದೆ. ಇದು ಈಗ ಬ್ಲ್ಯಾಕ್ ಕಲರ್ ಥರ ಬರ್ತದೆ, ಆದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊಬೈಲ್ ಸ್ವಲ್ಪ ಲೈಟ್ ಕಮ್ಮಿ ಆಗಿದೆ. ಈಗ ನಮ್ಮ ಚಾನಲ್ ನಿಮಗೆ ಕುಕ್ಕಿಂಗ್ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಎಲ್ಲರಿಗೂ ಬಾಯ್ ಬಾಯ್.